ಎರಡನೇ ವರ್ಷದ ಸೆಮಿಸ್ಟರಿಗೆ ಕಾಲಿಟ್ಟಿದ್ದೀವಿ. ಈ ಮೊನ್ನೆ ಒಂದು ಸಣ್ಣ ಘಟನೆಯಾಗಿದ್ದು ಇದುವರೆಗೂ ನಾವು ಎಲ್ಲೂ ಕೇಳಿರಲಿಲ್ಲ. ಏನೋ ದುರಾದೃಷ್ಟವಶಾತ್ ಒಂದು ಇತ್ತೀಚಿನ ದಿನಗಳು ಆದ ತಕ್ಷಣ ನಾನು ಅಲರ್ಟ್ ಆದೆ. ಮ್ಯಾನೇಜ್ಮೆಂಟು ಕೂಡ ಇದಕ್ಕೆ ಇನ್ವಾಲ್ವ್ ಆದರು. ಬಟ್ ಇಶ್ಯೂ ಯಾಕೆ ಆಯಿತು ಅಂತ ಹೇಳಿದ್ರೆ, ಈ ಮಕ್ಕಳು ಏನು ಡ್ರೆಸ್ ಹಾಕೊಂಡಿದ್ರು ಒಂದು ವರ್ಗದ ಮಕ್ಕಳು, ಅದನ್ನು ಅವರು ಇದಕ್ಕೆ ಗ್ರೂಪ್ಗೆ ಶೇರ್ ಮಾಡಿಬಿಟ್ಟಿದ್ದಾರೆ. ದಟ್ ಹ್ಯಾಸ್ ರೀಚ್ಡ್ ಆಲ್ ವಿಷನ್. ಅದಾಗಿ ನಾವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋಷ್ಟೊತ್ತಿಗೆ ಫಸ್ಟ್ ಸೆಮಿಸ್ಟರ್ ಹಾಸನ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ 1ನೇ ತಾರೀಕು ಎಕ್ಸಾಮ್ ಕ್ಲೋಸ್ ಆಗಿಬಿಡ್ತು. ಈ ಇಶ್ಯೂ ಸ್ಟಾರ್ಟ್ ಆಗಿದ್ದು 1ನೇ ತಾರೀಕು ಆದಮೇಲೆ ಈ ತಿಂಗಳು. ಸೊ ಅವರು 7ನೇ ತಾರೀಕು ಬರಬೇಕಿತ್ತು. ರಿಓಪನಿಂಗ್ ಅವರು ಹೇಳಿತ್ತು. ನಾವೇನು ಮಾಡಿದ್ವಿ, 9ನೇ ತಾರೀಕು ಒಂದು ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಮಾಡೋ ಅಷ್ಟೊತ್ತಿಗೆ ಇದು ವೈರಲ್ ಆಗಿ ಪಾಪ ಎಲ್ರಿಗೂ ಒಂಥರ ಕಾಳಜಿ ಆಯಿತು. ಏನಪ್ಪ ಈ ಥರ ಆಗ್ತಾಯಿದೆ ಅಂತೇಳಿ ಇವತ್ತು ನಾವು ಎಲ್ಲ ಪೇರೆಂಟ್ಸ್ನ ಮಕ್ಕಳನ್ನ, ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ನ ಮನವೊಲಿಸಿ ನಾನು ನಮ್ಮ ಸ್ಟಾಫು ನೇರವಾಗಿ ದೂರವಾಣಿ ಮಾತಾಡಿ ಇದರಲ್ಲಿ ಏನೂ ನಿಮಗೆ ನೋವಾಗೋಂಥದ್ದಿಲ್ಲ. ಯಾವುದಾದ್ರು ಒಂದು ಸಮಸ್ಯೆ ಬಂದಾಗ ಅದನ್ನು ತಿಳಿಗೊಳಿಸುವಾಗ ನಿಮ್ಮಗಳ ಸಹಕಾರ ಬೇಕಾಗ್ತದೆ ಸಂಸ್ಥೆಗೆ. ನಾನೊಬ್ಬ ಮುಖ್ಯಸ್ಥನಾಗಿದ್ದೀನಿ, ಬಟ್ ನಾನೊಬ್ಬನೇ ಇರೋದ್ರ ಜೊತೆಗೆ ಏನು ಚರ್ಚೆ ಆಯಿತು ಅಂತ ನಿಮಗೆ ಗೊತ್ತಾಗಲಿ, ಮಾಧ್ಯಮ ಸ್ನೇಹಿತರಿಗೆ ಗೊತ್ತಾಗಲಿ, ಸಂಬಂಧಪಟ್ಟ ಇಲಾಖೆಗೆ ಗೊತ್ತಾಗಲಿ. ಈ ಸಂಸ್ಥೆಯಲ್ಲಿ ಈ ಮಕ್ಕಳು ಅಣ್ಣ ತಮ್ಮಂದಿರ ಥರನೇ ಇದ್ದಾರೆ. ಅವ್ರು ಮಾತಾಡ್ಬೇಕಾದ್ರೆ ಅಣ್ಣ ಅಕ್ಕ ಅಂತಲೇ ಮಾತಾಡ್ಕೊಂಡಿರ್ತಾರೆ. ಇದೇನೋ ಯಾವುದೋ ಒಂದು ಸಣ್ಣ ಕೀಟಲೆ ಮಾಡೋಕ್ಕೋಗಿ ಇದನ್ನು ಮಾಡ್ಕೊಂಡಿದ್ದರು. ಇವತ್ತಿನ ಸಭೆಯಲ್ಲಿ ಎರಡೂ ವರ್ಗದ ತಂದೆ ತಾಯಿಗಳಿದ್ದರು. ಕೆಲವು ವಿಚಾರಗಳು ವಿನಿಮಯ ಆಯಿತು. ನಮ್ಮ ಆಡಳಿತ ವರ್ಗದ ವತಿಯಿಂದ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು, ಹಾಗೆಯೇ ಮುಖ್ಯ ನಿರ್ವಹಣಾಧಿಕಾರಿಯವರು, ನಾನು, ಪೊಲೀಸ್ ಇನ್ಸ್ಪೆಕ್ಟರವರು ಎಲ್ಲರೂ ನಾವು ಅವರ ವಿಚಾರಗಳನ್ನು ಆಲಿಸಿ ಅವರಿಗೆ ಸೂಕ್ತವಾದಂಥ ಕನ್ವಿನ್ಸ್ ಮಾಡಿದ ಮೇಲೆ ಸಂತೋಷಪಟ್ಟು ಎಲ್ಲರೂ ಕೂಡ ಜಾಯಿನ್ ಆಗಿ, ಸರ್ ಇಂಥದ್ದು ಕೂಡ ಇನ್ನು ಮುಂದೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಬಟ್ ನಮ್ಮ ಮಕ್ಕಳಿಗೆ ನೀವು ಆ ಮುಂದುಗಡೆ ಎಂಟ್ರೆನ್ಸಲ್ಲೇ ನಮಗೆ ಒಂದು ಪ್ರಾವಿಷನ್ ಮಾಡಿಕೊಡಿ. ಇವ್ರು ಏನಿದ್ರು ಆ ಮಕ್ಕಳು ಆ ಥರ ನಮ್ಮ ಪದ್ಧತಿ ಏನು ಹೊರಗಡೆ ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ನಮ್ಮ ಮಕ್ಕಳಿಗೆ ನಾವು ಹೇಳಿ ಕಳಿಸ್ತೀವಿ, ಆ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡೇ ಬರಬೇಕು. ಅದೇ ಥರ ಬೇರೆ ಮಕ್ಕಳಿಗೂ ಅವರು ನಮ್ಮ ಮಕ್ಕಳೇ. ಒಂದು ಪೇರೆಂಟ್ ಅಂತೂ ಏನಂದರು ಅಂದರೆ, ನಿಮ್ಮ ಮಕ್ಕಳು ನನ್ನ ಮಕ್ಕಳು, ನನ್ನ ಮಕ್ಕಳು ನಿಮ್ಮ ಮಕ್ಕಳು, ಇದನ್ನು ಮುಂದುವರ್ಸೋದು ಬೇಡ, ಒಳ್ಳೆಯ ಸಂಸ್ಥೆಯಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದರು. ಕಾಲೇಜಿಂದ ಆಲ್ರೆಡಿ ಒಂದು ಡ್ರೆಸ್ ಕೋಡ್ ಇತ್ತು. ಕಾಲೇಜಿಂದ ಡ್ರೆಸ್ ಕೋಡ್ ಇತ್ತು. ಆ ಡ್ರೆಸ್ ಕೋಡನ್ನು ಕಂಪಲ್ಸರಿ ಮಾಡಿದ್ವಿ, ನಡ್ಕೊಂಡೇ ಹೋಗ್ತಾಯಿತ್ತು ಅದೇ ಥರ. ಇದು ಒಂದು ಸಣ್ಣ ಕಿವಿ ನೋವು ಅಂತ ಹೇಳಿದಾಗ ನಾನು ಒಂದು ಏನೋ ಇಲ್ಲಿ ಇಟ್ಕೊಂಬರೋದಕ್ಕೆ ಅವಕಾಶ ಕೊಟ್ಟೆ. ಹೆಲ್ತ್ ಇಶ್ಯೂ ಇರ್ತದೆ ಹೆಣ್ಣುಮಕ್ಕಳದು ಅಂತ. ಅದನ್ನು ಈ ಮಕ್ಕಳು ಬೇರೆ ಥರ ಅರ್ಥ ಮಾಡ್ಕೊಂಡ್ರು. ಅಷ್ಟು ಬಿಟ್ಟರೆ ಇಲ್ಲಿ ನಮ್ಮಲ್ಲಿ ನಾನು ಕೂಡ ಒಬ್ಬ ನಿವೃತ್ತ ಪ್ರಾಧ್ಯಾಪಕನಾಗಿದ್ದವನು, ಸಹಪ್ರಾಧ್ಯಾಪಕನಾಗಿದ್ದವನು. ಏನು ನಮಗೂ ಒಂಚೂರು ಮಾಡ್ಬೋದಾ, ಸೇವೆ ಸಲ್ಲಿಸ್ಬೋದಾ ಅಂತೇಳಿ ನನ್ನ PhD ಬ್ಯಾಕ್ಗ್ರೌಂಡನ್ನು ಬಳಸ್ಕೊಂಡು ನಡೆಸ್ತಾಯಿದ್ದೀವಿ. ನಾನು ಎಲ್ಲರಿಗೂ ಸಂಬಂಧಪಟ್ಟವರೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇದು ಸಂಪೂರ್ಣವಾಗಿ ಸೌಹಾರ್ದತೆಯಿಂದ ಅರ್ಥಗರ್ಭಿತವಾಗಿ ಮುಕ್ತಾಯ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಘಟನೆಗಳನ್ನು ಮರುಕಳಿಸ್ತಾ ಇರುವಂತೆ ನಾನು ಕೂಡ ಒಬ್ಬ ಈ ಕಾಲೇಜಿನ ಮುಖ್ಯಸ್ಥನಾಗಿ, ಇದೊಂದು ಪ್ರಥಮ ದರ್ಜೆ ಕಾಲೇಜು, ನಂದು ಕರ್ತವ್ಯ ಇರ್ತದೆ, ಅದನ್ನು ಇನ್ನೂ ಯಾವುದೇ ವ್ಯತ್ಯಾಸ ಆಗದೇ ರೀತಿ ನಾನು ಮಾಡಿಕೊಡ್ತೀನಿ.